ಎದುರುಗಡೆ ಯಾರಿದ್ರು ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಪರ್ಫಾರ್ಮೆನ್ಸ್ ನೀ ಮಾಡು, ಯಾವ್ದ್ರ ಮೇಲೆ ಪ್ರಮಾಣ ಈಗ ಶಿವಣ್ಣ ಇಲ್ಲ ಅಂದಿದ್ರೆ ಟಗರು ಸಿನಿಮಾದಲ್ಲಿ ಡಾಲಿ ಚಿಟ್ಟೆ ಪಾತ್ರಗಳು ಉಳಿತಾನೆ ಇರಲಿಲ್ಲ. ಒಲವಿರೋದು ನನಗೆ ನೆನಪಿರೋದು ಅಪ್ಪು ಸರ್, ನಮ್ಮ ಅಕ್ಕನ ಸೈಕಲ್ ಅವಳು ಓಡ್ಸಾ ಇಲ್ಲ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡ್ಬಿಡು ಅಂತಾರೆ. ಅಲ್ಲಿಂದನೇ ಅವಮಾನ ಶುರು ನಂಗೆ ಲೈಫಲ್ಲಿ. ಸುದೀಪ್ ಸರ್ ಕುಕ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ, ಅವ್ರು ಡಸಂಟ್ ಈಟ್ ಅಂತೆ. ಸ್ವಲ್ಪ ನಾನು ಆ ಟೈಪ್, ಹಾಗಾಗಿ ಯಾವಾಗಲೂ ನೀವು ಬೇರೆಯವ್ರು ಊಟ ಮಾಡಿಸ್ತಿಲ್ಲ, ನೀವು ಬನ್ನಿ ಊಟ ಮಾಡಿ ಅಂತ ಹೇಳ್ಕರಿ. ಹೋದಾದ್ರೆ ಒಂದು ಸ್ವಲ್ಪ ನಮ್ಮ ಧನಂಜಯಂಗೆ ಇನ್ಫಾರ್ಮೇಶನ್ ಇರುತ್ತೆ. ಸಾಧ್ಯ ಪ್ಲಸ್ ಸಾಧಕ ಇಸ್ ಈಕ್ವಲ್ ಟು ಸಾಧನೆ ಅಂತ ಅವ್ರು ಹೇಳ್ತಾರೆ. ಆ ಟೇಕ್ ಮುಗಿತಿದ್ದಂಗೆ ಹಿ ಹಗ್ಡ್ ಮೀ ಟೈಟ್ಲಿ. ಏನ್ ಚೆನ್ನಾಗಿ ಮಾಡಿದ್ರಿ. ಹೇಳ್ತಿದ್ದಂಗೆ ನನಗೆ ಗೂಸ್ ಬಂಪ್ಸ್ ಬರ್ತದೆ. ಸೊ ಒಂದಷ್ಟು ಮೊನೋಟನಿ ಇಂಟರ್ವ್ಯೂ ಬ್ರೇಕ್ ಮಾಡಿ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ಆಡೋಣ. ಅದಕ್ಕಿಂತ ಮುಂಚೆ ಬಯಸಿ ನಿಮ್ಮ ಬಾಯಿಂದ ನಾನು ಕೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಬಯಸಿ 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 ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆನ ಕಣ್ಣಲ್ಲಿ. ನೀನೇನಾ ನಾನೇ ನೀನೇನಾ, ಯಾಕಾದೇನಾ ಪ್ರೀತಿ ಹೀಗೇನಾ. ವಾವ್, ಬ್ಯೂಟಿಫುಲ್. ಅಂದ್ರೆ ಇಲ್ಲಿ ಕೇಳೋದಕ್ಕೆ ಇನ್ನೂ ಅದು ಗುಯಿ ಅನ್ನತ್ತಲ್ಲ, ಅದ್ರ ಮಜಾನೇ ಬೇರೆ. ಇಟ್ಸ್ ಸಚ್ ಎ ಗಾಡ್ ಗಿಫ್ಟ್ ನಿಜವಾಗ್ಲೂ. ಅಂಡ್ ಯಾ, ಖಡಕ್ ರ್ಯಾಪಿಡ್ ಫೈರ್ ಆಗೋಣ. ಸತ್ಯನೇ ಹೇಳಬೇಕು, ಏನು ಸುಳ್ಳುಗಳೆಲ್ಲ ಹೇಳಂಗಿಲ್ಲ. ಯಾವ್ದ್ರ ಮೇಲೆ ಪ್ರಮಾಣ? ಓಕೆ, ವಸಿಷ್ಠ ಅವರು ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇದ್ರು? ಆಕ್ಟರ್ ಆಗಿ ಮುಂಚೆ ಇಂಜಿನಿಯರ್ ಆಗಿದ್ದೆ. ಓಕೆ, ಆದ್ರೆ ಮೋಸ್ಟ್ಲಿ ಅದನ್ನ ಮುಂದುವರಿಸ್ತಾ ಇರಲಿಲ್ಲ, ಬಿಟ್ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗಿರ್ತದೆ. ಬಿಸ್ನೆಸ್ ಮ್ಯಾನ್ ಪ್ರಾಬಬ್ಲಿ. ಓಕೆ. ಅಂಡ್ ಯಾವ್ದಾದ್ರು ಒಂದು ಪಾತ್ರನ ಬಿಟ್ಟು ಆ ಪಾತ್ರ ತೆರೆ ಮೇಲೆ ಸೂಪರ್ ಆಗಿ ಬಂದ್ಬಿಟ್ಟು ಸಿನಿಮಾ ಹಿಟ್ ಆಗಿ ಆಮೇಲೆ ರಿಗ್ರೆಟ್ ಮಾಡಿರೋದಿದ್ಯಾ? 2-3 ಆಗಿದೆ. ಸಡನ್ ಆಗಿ ಐ ಏಬಲ್ ಟು ರಿಕಲೆಕ್ಟ್. ತೆಲುಗಲ್ಲಿ ಒಂದು ಸಿನಿಮಾ ಹಂಗೆ ಆಯ್ತು. ಓಕೆ, ತುಂಬಾನೇ ಒಳ್ಳೆ ಪಾತ್ರ ಇತ್ತು, ಬಟ್ ಡೇಟ್ಸ್ ಇಶ್ಯೂ ಇಂದ ಮಾಡೋಕ್ಕಾಗಿಲ್ಲ ಆಕ್ಚುಲಿ. ಓಕೆ, ಇಟ್ ವಾಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಕನ್ನಡದಲ್ಲಿ ಯಾವುದೋ ಒಂದು ಹಂಗೆ ಆಯ್ತಪ್ಪ, ತುಂಬಾ ಮಜವಾಗಿತ್ತು. ಹಿಟ್ಟು ಕೂಡ ಆಯ್ತು ಸಿನಿಮಾ ಆಕ್ಚುಲಿ ಅದು ಇನ್ನು ಬಂದಿಲ್ಲ, ಇನ್ನು ರಿಲೀಸ್ ಆಗಬೇಕಿದೆ. Okay. ಬಟ್ ಹೊಟ್ಟೆಲ್ ಅವ್ರು ಕೊಡಿದ್ವಿ, ನಾನು ಮಾಡ್ಬೇಕಾಯ್ತು. ಯಾವ ಸಿನಿಮಾ ನಾಪ್ಸ್ಕೊಳ್ಳಿ ಹೇಳಕ್ಕೆ ರಿಲೀಸ್ ಆಗಬೇಕು, ಹೇಳಂಗಿಲ್ವಾ? ಓಕೆ, ಹಂಗಂದ್ರೆ ಓಕೆ. ವಸಿಷ್ಠ ಅವ್ರದ್ದು ಒಂದು ಸೀಕ್ರೆಟ್ ಟ್ಯಾಲೆಂಟ್, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು. ಹಾಗಾಗಿ ಬರಿತೀನಿ. ಓಕೆ, ಕವಿತೆಗಳಾಗ್ಲಿ ಅಥವಾ ಸ್ಕ್ರೀನ್ ಪ್ಲೇಗೆ ಕೂತ್ಕೋತೀನಿ, ಕೆಲಸ ಮಾಡ್ತೀನಿ. ಹೊರಗಡೆ ಅಷ್ಟಾಗಿ ಬೆಳಕಿಗೆ ಬಂದಿಲ್ಲದೆ ಇರೋದು. ಸಾಂಗ್ ಲಿರಿಕ್ಸ್ ಅಥವಾ ಕಂಪೋಸಿಷನ್ಗೂ ಕೂತ್ಕೊಂಡು ಐ ಡೂ ಮೈ ಪಾರ್ಟ್. ಓಕೆ. ಆ್ಯಂಡ್ ವಸಿಷ್ಠ ಅವರು ಹೈಯೆಸ್ಟ್ ರೆಮ್ಯುನೇಷನ್ ತೊಗೊಂಡಿರೋ ಸಿನಿಮಾ ಯಾವುದು, ಎಷ್ಟು ಅಂತ ಹೇಳೋದು ಬೇಡ, ಯಾವುದು ಅಂತ ಹೇಳ್ಬೋದಾ? ಒನ್ ಆಫ್ ದ ಹೈಯೆಸ್ಟ್ ಲವ್ಲಿ, ಹೌದು. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ತಲ್ವಾರ್ಪೇಟೆ ಬರುತ್ತೆ. ತಲ್ವಾರ್ಪೇಟೆ, ಓಕೆ. ಪ್ರಾಬಬ್ಲಿ ದಟ್ ಸ್ಟ್ಯಾಂಡ್ಸ್ ಆಸ್ ಅ ಮೈ ಸೋ ಫಾರ್ ಹೈಯೆಸ್ಟ್. ಓಕೆ. ಅಂಡ್ ಈಗ ಓದಿಲ್ಲ ಟು. ಆ್ಯಂಡ್ ವಸಿಷ್ಠ ಅವ್ರ ಅಕಸ್ಮಾತ್ ಏನಾದ್ರು ಕಾಣೆ ಆಗ್ಬಿಟ್ರೆ ಫ್ಯಾಮಿಲಿಯವ್ರನ್ನ ಬಿಟ್ಟು ಇಂಡಸ್ಟ್ರಿಯಲ್ಲಿ ಒಂದು 3 ಜನನ ಕೇಳ್ಬೋದು ಅಂತಂದ್ರೆ ಅವರೆಲ್ಲ ಹೋಗಿದ್ದಾರೆ ಅಂತ ಯಾರವರು? ಸ್ವಲ್ಪ ಕಷ್ಟ ಆಗೋದು. ಅಂದರೆ ಎಸ್ಟಾಬ್ಲಿಷ್ಡ್ ಫೇಸಸ್ ಅಲ್ಲಿ ಡೌಟೇ ಗೊತ್ತಾಗೋದು. ಗೊತ್ತಾದ್ರೆ ಒಂದು ಸ್ವಲ್ಪ ನಮ್ಮ ಧನಂಜಯಂಗೆ ಇನ್ಫಾರ್ಮೇಶನ್ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಈ ಸಿನಿಮಾ ಡೈರೆಕ್ಟರ್ಗೆ ಇರುತ್ತೆ, ನನ್ನ ತಮ್ಮ ಅವನು, ಇಲ್ಲಾಂದ್ರೆ ನಮ್ಮ ಅನೂಪ್ ಸಿಳಿನ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು. ಹೆಂಗಾಗಿದ್ದು ನಿಮ್ದು ಮತ್ತೆ ಧನಂಜಯ ಅವ್ರ ಸ್ನೇಹ ಟಗರುವಿಂದಾನೇನಾ? ಇಲ್ಲ, ಮುಂಚಿಂದನೂ ಅಂದ್ರೆ ನನ್ನ ಜರ್ನಿ ಕ್ವೈಟ್ ಸಿಮಿಲರ್ ಜರ್ನಿ. ಅಂಡ್ ನನಗಿನ ಸ್ವಲ್ಪ ಸೀನಿಯರು. ನಾ ಇನ್ನು ಆಕ್ಟರ್ ಆಗಬೇಕು ಅಂತ ಅನ್ಕೊಳ್ತಿದ್ದಾಗ ಒಂದು ಆಲ್ರೆಡಿ DSP ಶೂಟಿಂಗ್ ಶುರು ಆಗಿತ್ತು. ಅಲ್ಲಿ ಆ DSP ಸಿನಿಮಾ ಶೂಟಿಂಗ್ ಸೆಟ್ಟಲ್ಲೇ ಫಸ್ಟ್ ಭೇಟಿಯಾಗಿದ್ದು. ಆನಂತರ ಒಂದಷ್ಟು ಸಲ ಆಕ್ಸಿಡೆಂಟಲ್ಲಿ ಸಿಕ್ಕಿದ್ವಿ. ಒಂದು 2-3 ಸಿನಿಮಾಗಳು ಆಕ್ಟ್ ಮಾಡಬೇಕಾಗಿತ್ತು ಇಬ್ಬರು ಒಟ್ಟಿಗೆ. ಅಂಡ್ ಆಶ್ಚರ್ಯಕರವಾಗಿ ನಮಗಿಬ್ಬರಿಗೂ ಬಂದಂಥ ಪಾತ್ರಗಳು ಎಲ್ಲ ಸಿನಿಮಾ ಆಫರಲ್ಲೂ ನಾವು ಫ್ರೆಂಡ್ಸೇ. ಓಕೆ. ಅಂಡ್ ಅದು ಹೆಂಗೆ, ಅದು ಟಗರುನಲ್ಲಿ ಬಟ್ ಬ್ಲಾಸ್ಟ್ ಆಯಿತು. ಟಗರು ಟೈಮಲ್ಲಿ ಏನಾಯಿತು, ನಮಗೆ ಒಂದು 2 ವರ್ಷದ ಜರ್ನಿ ಇಟ್ ಆ್ಯಡೆಡ್ ಅ ಲಾಟ್ ಆಫ್ ವ್ಯಾಲ್ಯೂ ನಮಗೆ. ಈಗ ಒಂದು ವಸಿಷ್ಠ ಅವರು ಒಂದು
ಫುಡ್ ಅಂದ್ರೆ ಒಂದು ಊಟನ ಆರ್ಗನೈಸ್ ಮಾಡಿದ್ರೆ ಬರೀ 3 ಜನ ಇಂಡಸ್ಟ್ರಿಯಿಂದ ಕರಿಬೇಕು ಅಂತಂದ್ರೆ, ಬರೀ 3 ಜನಕ್ಕೆ ಮಾತ್ರ ಪಾಸ್ ಕೊಡ್ಬೇಕು ಅಂತಂದ್ರೆ ಯಾರ ಜೊತೆ ಊಟ ಮಾಡಕ್ ಇಷ್ಟ? ನನಗೆ ಫುಡ್ಡಿಗಳಂದ್ರೆ ಇಷ್ಟ. ಒಂದು ನನಗೆ ಆ ಥರ ತುಂಬಾನೇ ನೆನಪಾಗೋ ಫುಡ್ ಅಥವಾ ನಾನು ತುಂಬ ನಾನು ಆಮ್ ಬ್ಯಾಡ್ ಫುಡಿ. ಹೌದಾ? ನನಗೆ ಏನೋ ಹೊಟ್ಟೆ ತುಂಬ ಒಂದಿಷ್ಟು ಸಿಕ್ಕರೆ ಸಾಕು ನನಗೆ. ಇವತ್ತು ಬೆಳಗ್ಗೆ ಏನು ತಿಂದಿಲ್ಲ, ಟೋಟ್ಲಿ ಫೈನ್, ಐಮ್ ಓಕೆ. ನನಗೆ ತಿನ್ನಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಏನೋ ಒಂದು ಸ್ವಲ್ಪ ಅನೀಸಿನೆಸ್ ಅನಿಸ್ತಿದ್ದಾರೆ ತಿನ್ನಬೇಕು, ಅದರ್ವೈಸ್ ಐಮ್ ಓಕೆ. ಆ ಥರ ನನಗೆ ಫುಡ್ ಬಗ್ಗೆ ನನಗೆ ತುಂಬ ಒಲವಿರೋದು, ನನಗೆ ನೆನಪಿರೋದು ಅಪ್ಪು ಸರ್. ಸೊ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮ ಜೊತೆ ಎಲ್ಲ ಇದ್ದಿದ್ರೆ ಪ್ರಾಬಬ್ಲಿ ಹಿ ವುಡ್ ಬಿ ದ ಫಸ್ಟ್ ಪರ್ಸನ್ ದಟ್ ಐ ವುಡ್ ಇನ್ವೈಟ್. ಯಾಕಂದರೆ ಹಿ ವಾಸ್ ಸೋ ಫಾಂಡ್ ಆಫ್ ಫುಡ್. ಆ್ಯಂಡ್ ಯಾವಾಗ ನಾವು ಮಾತಾಡಿದ್ರು ಅದರಲ್ಲಿ ಬಹುತೇಕ ಒಂದು 100 ಸಲ ಮಾತಾಡಿದ್ರೆ 75 ಸಲ ಫುಡ್ದೇ ಇರುತ್ತೆ ಅಂತ ಅನ್ಕೋ. ಆ ಥರ ಅಷ್ಟು ಫುಡ್ ಬಗ್ಗೆ ಮಾತಾಡೋರು. ಹಿ ವುಡ್ ಬಿ ದ ಫಸ್ಟ್ ಪರ್ಸನ್. ಸೆಕೆಂಡ್ ವುಡ್ ಬಿ ಮೈ ವೈಫ್. ಶಿ ಈಸ್ ಅ ವೆರಿ ಗುಡ್ ಫುಡ್ ಲವರ್. ಸುದೀಪ್ ಸರ್ ಕುಕ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಹಿ ಡಸಂಟ್ ಈಟ್ ಅಂತೆ. ಸ್ವಲ್ಪ ನಾನು ಆ ಟೈಪೇ, ಹಾಗಾಗಿ ಯಾವಾಗಲೂ ನೀವು ಬೇರೆಯವ್ರು ಊಟ ಮಾಡಿಸ್ತಿಲ್ಲ, ನೀವು ಬನ್ನಿ ಊಟ ಮಾಡಿ ಅಂತ ಹೇಳಿ ಕರೀ. ಆ್ಯಂಡ್ ರೀಸೆಂಟಾಗಿ ನೋಡಿದ ಸಿನಿಮಾಗಳಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ಇವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ನಿಮ್ಗೆ ಅನಿಸಿದ್ದು. ಆ್ಯಂಡ್ ಸುಮ್ಮನೆ ಮುಂದೆ ಆದ್ರೂ ವಸಿಷ್ಠ ಅವರು ಡೈರೆಕ್ಷನಲ್ ಡೆಬ್ಯೂ ಮಾಡಿದ್ರೆ ಯಾರನ್ನ ಕ್ಯಾಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ? ನನಗೆ ಬಟ್ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಇನ್ನೂ ನೋಡಿಲ್ಲ. ಬಟ್ ನನಗೆ ದೀಕ್ಷಿತ್ ಶೆಟ್ಟಿ ತುಂಬ ಇಷ್ಟ. ವೆರಿ ಗುಡ್ ಆ್ಯಕ್ಟರ್, ಮೇ ಬಿ ಅಂಡರ್ ಯೂಸ್ಡ್ ಆರ್ ಅಂಡರ್ ಎಕ್ಸ್ಪೋಸ್ಡ್. ಒಳ್ಳೆ ನಟ. ಐ ಕ್ಯಾನ್ ಆರ್ ಇಫ್ ಅಟ್ ಆಲ್ ಇಫ್ ಐ ಎವರ್ ಡಿರೆಕ್ಟ್, ಐ ಮೈಟ್ ಆಸ್ ವೆಲ್ ಕಾಸ್ಟ್. ಓಕೆ. ಆಕ್ಟ್ರೆಸ್ ಅಲ್ಲಿ? ಆ್ಯಕ್ಟ್ರೆಸ್ ಅಂತ ಬಂದರೆ ನನಗೆ ಕನ್ನಡದಲ್ಲಿ ಇಷ್ಟ ಆಗಿದ್ದು ನನಗೆ ಇವರು ಯಾರು, ನಮ್ಮ ಒಂದು ಸರಳ ಪ್ರೇಮ ಕಥೆ, ಅವ್ರ ಹೆಸರು ನೆನಪಾಗ್ತಿಲ್ಲ. ಸ್ವಾದಿಷ್ಟ. ವೆರಿ ವೆರಿ ನ್ಯಾಚುರಲ್ ಪರ್ಫಾರ್ಮ್. ಸೊ ತುಂಬ ಖುಷಿ ಆಯಿತು ಪರ್ಫಾರ್ಮ್ ನೋಡಿ. ನಾನು ನ್ಯೂಯಾರ್ಕ್ಗೆ ಮಧ್ಯರಾತ್ರಿ ನಾನು ಎಲ್ಲಿ ಲಂಡನ್ನಿಂದ ಟ್ರಾವೆಲ್ ಮಾಡ್ತಿದ್ದೆ, ಆಗಿ ಶುದ್ಧ ಮೆಸೇಜ್ ಕಳಿಸಿದ್ದೆ. ಲೇಟ್ ಆಯ್ತು ನೋಡೋದು. ತುಂಬಾ ಖುಷಿ ಆಯ್ತು ಆ ಸಿನಿಮಾ ನೋಡಿ. ಪರ್ಫಾರ್ಮೆನ್ಸ್ ಇರ್ಬೋದು, ವಿನು ಸಖತ್ತಾಗಿ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಅನಿಸುತ್ತೆ. ತುಂಬ ಅಂದರೆ ಎಲ್ಲೋ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇದೆ ಅಂತ ಅನಿಸುತ್ತೆ. ಒಳ್ಳೆ ತುಂಬ ರಿಯಲಿಸ್ಟಿಕ್ ಫೀಲ್ ಕಟ್ಕೊಟ್ಟಂತ. ಆ್ಯಂಡ್ ನಮ್ಮ ಮಿಡ್ಲ್ ಕ್ಲಾಸ್ ಟೆಂಡೆನ್ಸಿನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಭಾಳ ಖುಷಿ ಆಯಿತು. ಅಂದರೆ ನಮ್ಮನೇ ಕಥೆನೇ ಅನ್ನೋ ರೀತಿ ಅನಿಸುತ್ತೆ. ಸೊ ವಿನುಗೆ ಮತ್ತು ಸೋನಿ ಅವ್ರಿಗಿಬ್ರಿಗೂ ಮೆಸೇಜ್ ಮಾಡಿದ್ದೆ. ದಟ್ ಈಸ್ ಒನ್ ನೈಸ್ ಮೂವಿ. ಆಮೇಲೆ ಕೆರೆಬೇಟೆ ನೋಡಿದೆ, ಸಖತ್ತಾಗಿದೆ. ಬ್ಲಿಂಕ್ ಒಂದು ಮಿಸ್ ಆಯಿತು, ನೋಡಬೇಕಾಗಿತ್ತು, ನೋಡಬೇಕು. ಓಕೆ. ಆ್ಯಂಡ್ ಯಾವ ಬಯೋಪಿಕ್ನ ವಸಿಷ್ಠ ಅವ್ರು ಮಾಡಿದ್ರೆ ತುಂಬ ಜಸ್ಟಿಸ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಯಾರ್ದು ಮಾಡೋಕ್ಕೆ ಇಷ್ಟ? ನನಗೆ ನಮ್ಮ ಕನ್ನಡ ದೊರೆಗಳದ್ದು ಬಯೋಪಿಕ್ಗಳಾಗಬೇಕು. ಯಾಕಂದರೆ ಅವರ ಸಾಧನೆ ತುಂಬ ದೊಡ್ಡದು, ಅವರ ಕಾರ್ಯಕ್ಷೇತ್ರ ತುಂಬ ದೊಡ್ಡದು, ಅವರ ರಾಜ್ಯದ ವಿಸ್ತೀರ್ಣ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಎಲ್ಲೋ ಒಂದು ಕಡೆ ನಮಗೆ ಅದರ ಎಕ್ಸ್ಪೋಜರೇ ಇಲ್ಲ. ಅನ್ಲೆಸ್ ಅಂಟಿಲ್ ಯು ಆರ್ ಕ್ಯೂರಿಯಸ್ ಆ್ಯಂಡ್ ಯು ಸರ್ಚ್, ಡಿಗ್ ಆ್ಯಂಡ್ ರೀಡ್, ಆಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ. ಅದೊಂದು ಬೇಜಾರು ಇದೆ. ಐ ವುಡ್ ಡಾನ್ ಎನಿ ಕನ್ನಡ ಮೈಥಾಲಜಿ ಮಾಡೋಕ್ಕೆ ಇಷ್ಟ ಇದೆ, ಸಿಕ್ಕಾಪಟ್ಟೆ ಇಷ್ಟ. ಓಕೆ. ಅದು ಬಿಟ್ಟರೆ ಕಾಂಟೆಂಪ್ರರಿ ಅಥವಾ ಹಿಸ್ಟಾರಿಕ್ ಅಂತಂದರೆ ಆಫ್ಕೋರ್ಸ್ ಸಿಂಧೂರ ಲಕ್ಷ್ಮಣ ಆಗ್ತಾ ಇದೆ ಆಲ್ರೆಡಿ. ನನಗೆ ಸಕ್ಕದೊಡ್ಡ ಕ್ಯಾರೆಕ್ಟರ್. ದುರ್ಗದ ಕಥೆಗಳು ತುಂಬ ಇಷ್ಟ. ಚಿತ್ರದುರ್ಗದ್ದು ದುರ್ಗಾಸ್ತಮಾನ, ಬ್ಯೂಟಿಫುಲ್. ರಕ್ತರಾತ್ರಿ, ಕಮ್ಮನಿ ಕೊಯ್ಲು, ಹೇಳ್ತಿದ್ದಂಗೆ ನನಗೆ ಗೂಸ್ಬಂಪ್ಸ್ ಬರ್ತದೆ ಕಥೆಗಳನ್ನ ಓದಿರೋದ್ರಿಂದ. ಅದು ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಆ ಪಾತ್ರ ನಮ್ಗೆ ಸಿಕ್ಕರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ರಿಟೈರ್ ವಿತ್ ದಟ್ ಮೂವಿ. ಬ್ಯೂಟಿಫುಲ್. ಒನ್ ಈವೆಂಟ್ ನಿಮ್ಮ ಲೈಫಿಂದು ಇದನ್ನ ಸಿನಿಮಾ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಗುರು ಅಂತ ಅನ್ಸಿದ್ದು, ಇಷ್ಟು ಜರ್ನಿನಲ್ಲಿ ಒಂದು ಈವೆಂಟ್ ನಿಮ್ಮ ಲೈಫ್ದು ಸಿನಿಮಾ ಥರ ಇದೆ ಇದು ಅಂತ ಅನ್ಸುತ್ತೆ? ಇಲ್ಲ, ನಮ್ಮ ಲೈಫ್ ಒಂಥರ ಸಿನಿಮಾ ಥರ. ಒಂದು ಈವೆಂಟ್ ಅದ್ರ ಜ್ಞಾಪಿಸ್ಕೋಬೇಕು. ಏನಾಗಿತ್ತು, ಯಾಕೆ ಅಂದರೆ ತೀರಾ ಬಡವ್ರ ಮನೇಲಿ ಹುಟ್ಟಿದ್ದು ನಾನು. ಏನಕ್ಕಂದ್ರೆ ಏನಕ್ಕೂ ಸೌಕರ್ಯ ಇರಲಿಲ್ಲ. ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸಲ್ಲಿ ಅದೊಂದು ಇಶ್ಯೂ ಇದೆ. ಸ್ವಲ್ಪ ಪ್ರತಿಷ್ಠೆನೂ ಇರುತ್ತೆ. ಆಮೇಲೆ ಟೀಚರ್ ಬೇರೆ, ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ, ತಪ್ಪಲ್ಲ. ಆ್ಯಂಡ್ ಶಿ ಬೀಯಿಂಗ್ ಅ ಟೀಚರ್ 4 ಜನದ ಮುಂದೆ ಕೈ ಹೊಡೆದ್ರೆ ಅದನ್ನ ಚಿಕ್ಕದಾಗಿ ನೋಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ. ಸೊ ಆ ಲಿಮಿಟೇಷನ್ಸಲ್ಲೇ ನಮ್ಗೆ ಇದ್ದಿದ್ದ ತುಂಬ ಕನಿಷ್ಠ ಸೌಕರ್ಯದಲ್ಲೇ ಬದುಕಬೇಕಾಯ್ತು, ಓದಬೇಕಾಯ್ತು, ಬದುಕು ಕಟ್ಕೋಬೇಕಾಯ್ತು. ಒಂದು ಟೈಮಲ್ಲಿ ಅಮ್ಮನೂ ಹೋಗ್ಬಿಡ್ತಾರೆ. ಆಮೇಲಿಂದ ನನಗೆ ಲೈಫಲ್ಲಿ ಅಮ್ಮ ಇಲ್ಲಾಂದ್ರೆ ಏನು ಮಾಡಿನೂ ಗೊತ್ತಿರಲಿಲ್ಲ. ಸೊ ಅವ್ರು ಇಲ್ಲದೇ ಇರೋ ಒಂದು ಜರ್ನಿ, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದಾದಮೇಲೆ ಸ್ಕೂಲಿಂಗು 7th ತನಕ ಕನ್ನಡ ಮೀಡಿಯಮು, ಅದಾದಮೇಲೆ ಇಂಗ್ಲೀಷ್ ಮೀಡಿಯಮು. ಸೊ ಆ ಸ್ವಿಚ್ಚು, ಆ ಟ್ರಾನ್ಸ್ಫಾರ್ಮೇಷನ್ ಇದ್ದಿದ್ದು ಕಷ್ಟ ಆಗೋಗುತ್ತೆ. ಓದಕ್ಕೆ ಅಮ್ಮ ಇರ್ಬೇಕು, ನನಗೆ ಅಮ್ಮನೂ ಇಲ್ಲ, ಈ ಕಡೆ ನನ್ನ ಭಾಷೆನೂ ಅಲ್ಲ, ಇಂಗ್ಲೀಷ್ ಮೀಡಿಯಮು, ಭಾರಿ ಹಿಂಸೆ. ಅಲ್ಲಿಂದ ಅದನ್ನು ದಾಟಿ ಮತ್ತೆ ಇಂಗ್ಲೀಷ್ನ ಸವಾಲಾಗಿ ತೊಗೊಂಡು ಕಲಿತು ಡೆಲಿವರ್ ಮಾಡೋಕ್ಕೆ ಒಂದು 3 ವರ್ಷ. ಅಲ್ಲಿಂದ ಮತ್ತೆ ಸಿಂಗರ್ ಆಗಬೇಕು ಅನ್ನೋ ಗೀಳು, ಬೆಂಗಳೂರಿಗೆ ಸ್ವಿಚ್ ಆಗ್ತೀನಿ. ಕಲ್ಚರಲ್ ಶಾಕು, ಮೈಸೂರಿಗೂ ಬೆಂಗಳೂರಿಗೂ ಅಜಗಜಾಂತರ ವ್ಯತ್ಯಾಸ ಲೈಫ್ ಸ್ಟೈಲಲ್ಲಿ.
ಸೊ ಅಲ್ಲಿಂದ ಬೆಂಗಳೂರಲ್ಲಿ ಆ ಸಿಂಗಿಂಗ್ ಕ್ವೆಸ್ಟ್ ಒಂದು ಕಡೆ ನಡೀತಾ ಇದ್ರೆ ಈ ಕಡೆ ಓದಬೇಕು ಅನ್ನೋ ಒಂದು ಒತ್ತಾಯ ನನ್ನ ಕಡೆ, ನಂಗೆ ಇದೇ ಚೆನ್ನಾಗಿದೆ ಸಾಕು ಅಂತ ಒಂದು ಆಸೆ, ಈ ಕಡೆ ನೆಂಟರ ಮೇಲೆ ಪ್ರೀತಿ ಅಕ್ಕಿ ಮೇಲೆ ಆಸೆ, ನನಗೆ ಸಿಂಗರ್ ಆಗಬೇಕು, ಓದಲೇಬೇಕು, ಬಟ್ ಅಟೆಂಡೆನ್ಸ್ ಇರಲ್ಲ. ಸೊ ಆ ಸಿಂಗಿಂಗ್ಗೆ ಒಂದು ಸಣ್ಣ ಪಾಸ್ ಕೊಟ್ಟು ಓದೋ ಕಡೆ ಬರಬೇಕಾಯ್ತು. ಅಲ್ಲಿ ಇನ್ನೊಂದಷ್ಟು ಕಾಲೇಜ್ ಹುಮ್ಮಸ್ಸು, ಆ ವಯಸ್ಸು, ಗಲಾಟೆ, ಹೊಡಿ ಎಲ್ಲ ಜೋರಿತ್ತು. ಸೊ ಒಂದು ವರ್ಷ ಡಿಸ್ಕಂಟಿನ್ಯೂ ಆಗುತ್ತೆ ಎಜುಕೇಷನ್, ಮತ್ತೆ ತೆಗೆದು ಹಾಸ್ಟೆಲ್ಗೆ ಹಾಕ್ತಾರೆ. ಹಾಸ್ಟೆಲ್ ಲೈಫು, ಹಾಸ್ಟೆಲ್ ಸ್ಟೋರೀಸ್ ಅದೆಲ್ಲ ದಿ ಬೆಸ್ಟ್. ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ ಕಥೆಲಿ. ರಂಪಾಟ ಅಂದರೆ ಅದು ಪೀಕ್ಸ್. ನಾವು ಮಾಡಿರೋ ದಾನ್ಲೆಗಳು ಒಂದೆರಡಲ್ಲ, ಅದು ಹೆಂಗೆ ಸಹಿಸ್ಕೊಂಡಿದ್ರು ನಮ್ಮ ಕಾಲೇಜವ್ರಿಗೆ ಗೊತ್ತಿಲ್ಲ. ಹಾಸ್ಟೆಲ್ ಲೈಫ್ ಮುಗಿಸ್ಕೊಂಡು ಡಿಗ್ರಿಗೆ ಬರ್ತೀನಿ ನ್ಯಾಷನಲ್ ಕಾಲೇಜ್, ಅಲ್ಲೊಂಥರ ಬೇರೆನೇ ಇನ್ನೊಂದು ಲೀಗ್, ಜೊತೆಗೆ ಅಲ್ಲಿ ನಾಟಕದ ಪರಿಚಯ ಆಗುತ್ತೆ. ನಾಟಕದ ಗೀಳು ಅಲ್ಲಿ ಬೆಳೆಸ್ಕೊತೀನಿ. ಮತ್ತು ಡಿಗ್ರಿ ಮುಗಿದು ಪೋಸ್ಟ್ ಗ್ರ್ಯಾಜುಯೇಷನ್ನು ಆಗ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಾ ಕೆಲಸ ಮಾಡ್ತಾ ಇರ್ತೀನಿ. ಕೆಲಸ ಎಲ್ಲ ಒಂದು ಕಡೆ ಮೊನಟನಿಕ್ ಆಡಕ್ಕೆ ಶುರು ಆಗುತ್ತೆ, ನಾಟಕದ ಗೀಳು ಹೆವಿ ಆಗುತ್ತೆ. ಸೊ ಕೆಲಸ ಬಿಟ್ಬಿಡ್ತೀನಿ, ಮನೇಲಿ ಹೇಳಲ್ಲ, ಅದೊಂದು ಅಡ್ವೆಂಚರು. ಆಮೇಲೆ ಒಂದೊಂದೂವರೆ ವರ್ಷ ಆದ್ಮೇಲೆ ಸಿನಿಮಾ ಬರುತ್ತೆ. ಸಿನಿಮಾ ರಿಲೀಸ್ ಆಗೋ ತನಕ ಮನೇಲಿ ಗೊತ್ತೇ ಇರಲ್ಲ ನಾನು ಯಾಕೆ ಬರ್ತೀನಿ ಅನ್ನೋದು. ಫಸ್ಟ್ ಟೈಮ್ ಪರ್ಮಿಷನ್ ಕೇಳಿದಾಗ ಬೇಡ ಅಂದಿರ್ತಾರೆ. ಸಿನಿಮಾದವನು ಹೆಂಗೆ ಹೇಳ್ಕೊಂಡು ತಿರುಗಲಿ ಅಂತಿರ್ತಾರೆ. ಸೊ ಅವ್ರ ಹತ್ರ ಹೆಂಗೆ ಪರ್ಮಿಷನ್ ತೊಗೊಳೋದು? ಸೊ ಸರಿ ಸಿನಿಮಾ ರಿಲೀಸ್ ಆದ್ಮೇಲೆ ತೋರಿಸೋಣ ಅಂದ್ಬಿಟ್ಟು ನಮ್ಮ ಅಪ್ಪನ ಸಿನಿಮಾ ನೋಡಿದ್ಮೇಲೆ ಅವ್ರು ಬೆಂತಾಡ್ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಹೊಸ ಅಧ್ಯಾಯ ಇನ್ನೊಂದು ಶುರು. ಆಮೇಲೆ ಒಂದು 5 ವರ್ಷ ₹1 ದುಡ್ಡೇ ಇರಲ್ಲ, ಸಾಲ ಮಾಡ್ಕೊ, ಹಿಂಗೋ ಒಂದು ಬದುಕು ಮೇಂಟೈನ್ ಮಾಡಬೇಕು, ಆ್ಯಕ್ಟ್ರಾಗಿ ಎಸ್ಟಾಬ್ಲಿಷ್ ಆಗಬೇಕು. ಸೊ ಈ ಥರ ಪ್ರತಿ ಮಜಲಲ್ಲೂ ಒಂದೊಂದು ಚಾಲೆಂಜು ಅಂತ ಏನೋ ಒಂದು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಟೆಂಡೆನ್ಸಿ, ಆಸೆ ಎಲ್ಲ ಇದ್ರೂ ಎಲ್ಲೋ ಒಂದು ಕಡೆ ಬ್ಯಾಕ್ಲ್ಯಾಗಿಂಗ್ ಇನ್ನಷ್ಟು ಬ್ಯಾಗೇಜ್ ಅನ್ನೋಷ್ಟು ತೊಂದರೆಗಳು, ಅವಘಡಗಳು ಇವೆಲ್ಲನೂ ಇದೆ. ಇಟ್ಸ್ ಒಂಥರ ಹಿಂಗೆ ರೋಲರ್ ಕೋಸ್ಟರ್ ರೈಡ್. ಎನಿಥಿಂಗ್ ಯು ಕ್ಯಾನ್ ಹ್ಯಾಂಡ್ ಪಿಕ್ ಅಂಡ್ ಮೇಕ್ ಇಟ್ ಅ ಬ್ಯೂಟಿಫುಲ್. ಆಫ್ ಕೋರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗುತ್ತೆ ಇದು. ಅದ್ರ ಮೇಲೆ ನಮ್ದೊಂದು ಲವ್ ಸ್ಟೋರಿ. ಕರೆಕ್ಟ್ ಅಲ್ಲ? ಅಂಡ್ ಡ್ಯೂ ಟು ಮರ್ಸಿಡೀಸ್ ಬೆಂಜ್ ಬೇರೆ ಇರುತ್ತೆ ಅಲ್ಲಿ. ಅಲ್ಲಿ ಒಂದು ಆಕ್ಚುಲಿ ಶುರುವಾಗಿ ಲೇಡಿ ಬರ್ಡ್ ಸೈಕಲ್ ಇಂದ, ಸೈಕಲ್ ಕೊಡ್ಸಲ್ಲ ಮನೇಲಿ. ನಮ್ಮ ಅಕ್ಕನ ಸೈಕಲ್ ಅವಳು ಓಡಿಸಲ್ಲ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡ್ಬಿಡು ಅಂತಾರೆ. ಅಲ್ಲಿಂದಾನೇ ಅವಮಾನ ಶುರು ನಂಗೆ ಲೈಫಲ್ಲಿ. ಲೇಡಿ ಬರ್ಡ್ ಸೈಕಲ್ ನಿಂಗೆ ನಾನು ಹಿಂಗೆ ಓಡಿಸೋದು ಅಂತ. ಸೊ ಹಂಗೆ ಶುರು ಅಂದರೆ ಇಟ್ಸ್ ಫನ್, ಚೆನ್ನಾಗಿತ್ತು. ಅಂದರೆ ಅದೆಲ್ಲನೂ ನಮಗಿದ್ದ ಲಿಮಿಟೇಷನ್ಗಳೇ ನಮಗೆ ಇನ್ನೂ ಬಿಯಾಂಡ್ ಆರ್ ಲಿಮಿಟೇಷನ್ಸ್ ಯೋಚನೆ ಮಾಡೋಕ್ಕೆ ಪ್ರೊಪೆಲ್ ಮಾಡ್ತಾ ಅನ್ಸುತ್ತೆ. ಕರೆಕ್ಟ್. ಸೊ ಹಂಸಲೇಖ ಸರ್ ಯಾವಾಗಲೂ ಹೇಳೋರು, ಸಾಧನೆಗೆ ಅವಶ್ಯಕತೆಗಳ ಜೊತೆಗೆ ಕೊರತೆಯೂ ಮುಖ್ಯ ಅಂತ. ಸಾಧ್ಯ ಪ್ಲಸ್ ಸಾಧಕ ಇಸ್ ಈಕ್ವಲ್ ಟು ಸಾಧನೆ ಅಂತ ಅವ್ರು ಹೇಳ್ತಾರೆ. ಇಂಥ ಮಾತು. ಸೊ ಸಾಧ್ಯತೆ, ಅವಕಾಶಗಳು, ಅಗತ್ಯತೆಗಳು ಸಿಕ್ಬಿಟ್ರೆ ಸಾಲಲ್ಲ, ಕೊರತೆಗಳು ನಮ್ಮನ್ನ ಡ್ರೈವ್ ಮಾಡ್ತವೆ. ಇವತ್ತೇನೋ ನಮ್ಮ ಲೈಫಲ್ಲಿ ಏನೋ ಒಂದು ಇಲ್ಲ ಅನ್ನೋದು ನಮಗೆ ಅದನ್ನು ಪಡೆಯೋ ಅಂತ ಗೀಳು ಕೊಡುತ್ತೆ, ಹಠ ಕೊಡುತ್ತೆ, ಛಲ ಕೊಡುತ್ತೆ. ಆ್ಯಂಡ್ ವಿಲ್ ಬಿ ಚೇಸಿಂಗ್ ಇಟ್. ದಟ್ಸ್ ಹೌ ವಿಲ್ ಅರ್ನ್ ಇಟ್. ಒಂದು ಬೆಸ್ಟ್ ಅಡ್ವೈಸು ನಿಮಗೆ ಸ್ಯಾಂಡಲ್ವುಡ್ಡಲ್ಲಿರುವಂತಹ ದೊಡ್ಡ ಕಲಾವಿದರಿಂದ ಸಿಕ್ಕಿರೋದು ಸಜೆಷನ್ ಅಥವಾ ಅಡ್ವೈಸ್? ಎದುರುಗಡೆ ಯಾರಿದ್ರು ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಪರ್ಫಾರ್ಮೆನ್ಸ್ ನೀ ಮಾಡು. ನಾನು ಅನಂತನಾಗೆ ಆಗಿರ್ಬೋದು ಅಥವಾ ಇನ್ನೊಬ್ಬನೇ ಆಗ್ಬೋದು ನಾಳೆ, ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ. ಯಾಕೆ ಎದುರು ಕೂತ್ಯ? ಗೋಧಿ ಬಣ್ಣದಲ್ಲಿ ಅವ್ರು ಜೋರಾಗಿ ತಳ್ಳಾಡೋ ಸೀನ್, ಅನಂತನಾಗ್ ಸರ್ನ ಒಂದಷ್ಟು ಡಿಸ್ಟೆನ್ಸ್ಗೆ ಡ್ರ್ಯಾಗ್ ಮಾಡ್ಕೊಂಡು ಕೂತ್ಕೆ ಪಟ್ಟು ಹಿಡ್ಕೊಂಡು ತಳ್ಕೊಂಬರ್ತೀವಿ. ಆ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಐ ವಾಸ್ ವರಿಡ್. ಒಂದು ಅವ್ರ ವಯಸ್ಸಾಗಿದೆ, ಇನ್ನೊಂದು ಅಷ್ಟು ದೊಡ್ಡ ಸೀನಿಯರ್, ನನ್ನ ಫೇವ್ರೇಟ್ ಆ್ಯಕ್ಟರ್, ಅವ್ರಿಗೆ ಒಂದಷ್ಟು ಅಬ್ಯೂಸಿವ್ ಆಗಿ ಮಾತಾಡೋದು ಬೇರೆ ಇದೆ, ಬೈದಾಡೋದು ಆ್ಯಂಡ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು. ಹೆಂಗಪ್ಪ ಅಂತ ನಾನು ಹೇಮಂತ್ ಬೇಡ, ಹೇಮಂತ್ ಏನಾರು ಮಾಡಿ, ಹೇಮಂತ್ ಕಷ್ಟ, ಹೇಮಂತ್ ಹಿಂಗೆ ಹೌ ಡು ಐ ಪುಷ್ ಹಿಮ್, ಲೈಕ್ ಪ್ಲೀಸ್ ಡೂ ಸಮಥಿಂಗ್ ಅಂತ. ನಾ ಇದು ಯಾವುದೋ ಅವ್ರ ಮುಂದೆ ಮಾಡಿಲ್ಲ, ನಾನು ಹೋಗಿ ಮಾರ್ಕ್ ಕೊಟ್ಟರು ನಿಂತಿದ್ದೀನಿ. ನಾನು ನೋಡ್ತಾನೆ ಹಿಂಗೆ ನೋಡ್ತಾ ಇದ್ರು. ವಸೇಶ್ ಸರ್ ಒಂದು ನಿಮಿಷ ಬನ್ನಿ ಹೇಳಿ ಸರ್. ಅವ್ರ ಜಾಗದಲ್ಲಿ ನಾನು ಕೂರಿಸ್ಬಿಟ್ಟು ನನ್ನ ಮಾರ್ಕ್ ಅವ್ರು ಬಂದು ಹಿ ಡಿಡ್ ದಟ್ ಲಿಟ್ರಲಿ. ಅಂದರೆ ಡೈಲಾಗ್ಸ್ನ ಬೇಗ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಎಪಿಸೋಡ್ ಏನಿದೆಯಲ್ಲ ಅದನ್ನ ಹಿ ಲಿಟ್ರಲಿ ಡಿಡ್ ದಟ್ ಟು ಮೀ. ಇದಕ್ಕಿಂತ ಇನ್ನೂ ಜೋರಾಗಬೇಕಂದ್ರೂ ಮಾಡ್ಬೋದು ಸಿಸ್ಟರ್, ತಲೆ ಕೆಡಿಸ್ಕೊಬೇಡಿ, ನೀವು ಮಾಡಿ. ಎದುರುಗಡೆ ಇರೋ ಕಲಾವಿದ ಏನು ಯಾರು ಅನ್ನೋದು ಮುಖ್ಯ ಅಲ್ಲ, ನಿಮ್ಮಲ್ಲಿರೋ ಕಲಾವಿದ ಜನಕ್ಕೆ ಕಾಣಬೇಕು, ಕ್ಯಾಮ್ರಾ ಕಾಣಬೇಕು ಅಷ್ಟೇ. ಅಲ್ಲೇನೇ ಕೆಡಿಸ್ಕೊಬೇಡಿ, ಮಾಡಿದ ತಕ್ಷಣ ಆ ನೆಕ್ಸ್ಟ್ ಇಮಿಡಿಯೇಟ್ಲಿ ಶಾರ್ಟ್ ಹೋಗ್ತೀವಿ. ಆ ಟೇಕ್ ಮುಗಿತಿದ್ದಂಗೆ ಹಿ ಹಗ್ಡ್ ಮೀ ಟೈಟ್ಲಿ. ಏನು ಚೆನ್ನಾಗಿ ಮಾಡಿದ್ರಿ, ಇದು ಬೇಕು ನಮಗೆ. ಅದು ನನ್ನ ಮೋಸ್ಟ್ಲಿ ಲೈಫ್ ಟೈಮ್ ಮೆಮೊರೀಸಲ್ಲಿ ಅದು ಒಂದಿರುತ್ತೆ. ಎಂಥ ಸ್ಪೇಸ್ ಕೊಡ್ತಾರಲ್ಲ ಬೆಳೆಯೋದಕ್ಕೆ, ದಟ್ ಈಸ್ ಹೌ. ಅಂಥವ್ರು ಇಲ್ಲ ಅಂದರೆ ಬೇರೆ ಬೇರೆ ಅಥವಾ ಹೊಸ ಕಲಾವಿದರಿಗೆ ಫ್ಲರಿಶ್ ಆಗೋಕ್ಕೆ ಅವಕಾಶ ಇಲ್ಲ. ಈಗ ಶಿವಣ್ಣ ಇಲ್ಲ ಅಂದಿದ್ರೆ ಟಗರು ಸಿನಿಮಾದಲ್ಲಿ ಡಾಲಿ ಚಿಟ್ಟೆ ಪಾತ್ರಗಳು ಉಳಿತಾನೆ ಇರಲಿಲ್ಲ. ಸೊ ಸ್ಪೇಸ್ ಕೊಡ್ತಕ್ಕಂಥ ಕಲಾವಿದರಾಗಬೇಕು, ಸೆಕ್ಯೂರ್ಡ್ ಆ್ಯಕ್ಟರ್ಸ್ ಆಗಬೇಕು. ಆವಾಗ
ಒಂದಷ್ಟು ಪ್ರತಿಭೆಗಳು ಆಚೆ ಬರ್ತವೆ. ನಮಗೆ ವಿ ವಿಲ್ ಬಿ ಪ್ರೊವೈಡೆಡ್ ಆರ್ ಗಿಫ್ಟೆಡ್ ವಿತ್ ಟ್ಯಾಲೆಂಟ್ ಪೂಲ್ ಅಷ್ಟೇ. ಎಕ್ಸಾಕ್ಟ್ಲಿ. ಇಂಡಸ್ಟ್ರಿಗೆ ಒಂದು ಅಸೆಟ್ಗಳು